ಸೋಯಾ ಕರ್ನಾಟಕ ಶರಣಮಯ್ಯಪ್ಪ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ವ್ಲಾಗ್ ಮಾಡಿ ತುಂಬ ದಿವಸ ಅಂದರೆ ಏನಿಲ್ಲ, ಒಂದು ವಾರ ಆಗಿತ್ತು. ಒಂದು ವಾರದಿಂದ ಎಲ್ಲಿಗೂ ಹೋಗಿರಲಿಲ್ಲ. ಮತ್ತೆ ಇವತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಏನು ಭಾರಿ ದೊಡ್ಡ ಲಾಂಗ್ ಏನಿಲ್ಲ, ಇಲ್ಲೇ ಲೋಕಲ್ಲು ವೀಡಿಯೋಸ್ ಆಗೋಕ್ಕೇನು ಇಲ್ಲ ಅಂತ ಈ ಲೋಕಲ್ ಮಾಡ್ತಾ ಇರೋದು. ಇಲ್ಲ ಅಂದರೆ ವೀಡಿಯೋ ಮಾಡ್ತಿರಲಿಲ್ಲ. ಸೊ ಇವಾಗ ಹೋಗ್ತಿರೋದು ಬಂದುಬಿಟ್ಟು ಒಂದು 30 ಒಳಗಡೆನೇ ಇರುತ್ತೆ. ಇಲ್ಲೇ ನಮ್ಮ ಲೋಕಲ್ ಬಾಗೇಪಲ್ಲಿಗೆ ಹತ್ಕಡೆ ಹೋಗ್ತಾ ಯಾವ ಊರು ಏನು ಅಂತ ಹೇಳ್ತೀನಿ. ಹೋಗ್ತಾ ಇರೋದು ಬಂದ್ಬಿಟ್ಟು ಒಂದು ಹಳ್ಳಿಗೆ, ವಾತಮ್ ಕೊಟ್ಟಪಲ್ಲಿ ಅಂತ, ಹೆಸರು ಸರಿಯಾಗಿ ತಿರುಗ್ತಿಲ್ಲ. ಸೊ ಹೋಗ್ತಾ ನೋಡೋಣ ಇವತ್ತಿನ ನಮ್ಮ ದಿನ ಹೆಂಗಿರುತ್ತೆ ಅಂತ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಗಂಟೆನ ಪ್ರೆಸ್ ಮಾಡಿ. ಸೊ ಬನ್ನಿ ಮುಂದೆ ಸಿಗ್ತೀನಿ. ಸೊ ಅಲ್ಲಿಂದ ಬಂದವ್ರು ನಾವು ಸೀದಾ ಗುಡಿಬಂಡೆ ಗೌರಿಬಿದನೂರು ರೂಟಿಗೆ ತಗೊಂಡು ಸ್ಟ್ರೈಟ್ ಬಂದು ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಫಸ್ಟ್ ಗುಡಿಬಂಡೆ ಬರುತ್ತೆ. ಅದಾದಮೇಲೆ ಗುಡಿಬಂಡೆಯಿಂದ ಸ್ಟ್ರೈಟು ಗೌರಿಬಿದನೂರು ಕಡೆ ನಾವು. ಆದರೆ ಇವಾಗ ಹೋಗ್ತಾ ಇರೋದು ಹಂಗೆ, ಹತ್ತು ಕಡೆ ಸ್ಟ್ರೈಟ್ ಹೋದರೆ ಬೇರೆ ರೂಟ್ ಅದು. ಇವಾಗ ಹಂಸಂದ್ರ ಬಿಟ್ಟು ನಾವು ಅದರ ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ನಿಮಗೆ ಒಂದು ಕೆರೆ ತೋರಿಸ್ತೀನಿ ನೋಡಿ. ಇದು ಅವಾಗ ಮಳೆ ಬಂದಾಗಾದರೆ ಫುಲ್ಲು ಹರಿದು ಹೋಗ್ತಾಯಿತ್ತು. ಇವಾಗಾದರೆ ಅಂಥದ್ದೇನೂ ಇಲ್ಲ. ಮತ್ತು ಈ ರೋಡುಗಳು ಅಷ್ಟೇ, ಗುಡಿಬಂಡೆಗೆ ಹೋಗೋವರೆಗೂ ಮತ್ತು ಗುಡಿಬಂಡೆ ಬಿಟ್ಟು ಮುಂದೆ ಹೋದ್ಮೇಲೂ ಫುಲ್ ಒಂಥರ ಟರ್ನಿಂಗ್ಸ್ ಇರುತ್ತೆ, ಚೆನ್ನಾಗಿರುತ್ತೆ ಗಾಡಿ ಓಡ್ಸೋಕ್ಕೆ. ಇವಾಗಾದರೆ ನಾನು ಒಂದೇ ಸತಿ ನಿಮಗೆ ಗುಡಿಬಂಡೆಯಲ್ಲಿ ಸಿಗ್ತೀನಿ, ಬನ್ನಿ. ಸೊ ಅಲ್ಲಿ ವಿಡಿಯೋ ಎಂಡ್ ಮಾಡ್ದವನಾದರೆ ಸೀದಾ ಗುಡಿಬಂಡೆಗೆ ಬಂದೆ. ಆ್ಯಕ್ಚುಲಿ ಈ ವಿಡಿಯೋ ಆದರೆ ಮಾಡ್ತಿರ್ಲಿಲ್ಲ, ಯಾಕಂದರೆ ಆಲ್ರೆಡಿ ನಿಮಗೆ ನೈಟ್ ಟೈಮ್ ಒಂದು ಸತಿ ತೋರಿಸಿದ್ದೆ ಗುಡಿಬಂಡೆನ. ಆದರೂ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಮೇಯ್ನ್ ರೀಸನ್ ಬಂದುಬಿಟ್ಟು ನಮ್ಮ ಬಾಗೇಪಲ್ಲಿ ಟಿ ತೋರ್ಸೋಕ್ಕೆ. ಇವಾಗ ರೈಟ್ ಸೈಡಲ್ಲಿದೆ ನೋಡಿ, ಇದೇ ಅರುಣಾಡ. ಅವತ್ತು ಕಾಣಿಸಿಲ್ಲೋ ಗೊತ್ತಿಲ್ಲ, ಅದ್ರ ಪಕ್ಕದಲ್ಲೇ ಇದೆ ನೋಡಿ ಟಿ ಇದೆ ನಮ್ಮ ಬಾಗೇಪಲ್ಲಿದು, ನಮ್ಮ ಅಣ್ಣ ಅವ್ರದ್ದು. ಈ ಟಿ ಮಾಲೀಕರು ನಾಗಾರ್ಜುನ ಅವರು ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಆದರೆ ಮಾಡಬೇಕು. ಮತ್ತು ಬನ್ನಿ ಹಿಂಗೆ ಸ್ಟ್ರೈಟ್ ಹೋದರೆ ಗೌರಿಬಿದನೂರು ಬರೋದು. ಅದೇ ರೋಡ್ ಏನು ತೋರಿಸೋದಂತ ತೋರಿಸಲ್ಲ, ಆದರೆ ಒಂದು ಕೆರೆ ಬರುತ್ತೆ, ಅದನ್ನು ಮಾತ್ರ ಮುಂದೆ ತೋರಿಸ್ತೀನಿ, ಬನ್ನಿ. ಸೊ ಸ್ನೇಹಿತರೆ, ನಾವು ಯಾವಾಗಾದರೆ ಗುಡಿಬಂಡೆ ಬಿಟ್ಟು ಬರ್ತೀವೋ ನಮಗಾದರೆ ಚೆನ್ನಾಗಿರೋ ಲೊಕೇಶನ್ ಆದರೆ ಸಿಗುತ್ತೆ. ಸುತ್ತಮುತ್ತ ಎಲ್ಲ ಹಸಿರು, ಬೆಟ್ಟ ಗುಡ್ಡ ಎಲ್ಲ ಒಂದು ಕಾಡು ಫೀಲ್ ಆದರೆ ಕೊಡುತ್ತೆ. ಆದರೆ ಇದು ಕಾಡಲ್ಲ, ಆದರೂ ಚೆನ್ನಾಗಿರೋದು ಗುರು ಲೊಕೇಶನ್ಸ್ ಎಲ್ಲ. ನೋಡಿ ನೀವೇ, ಲೆಫ್ಟ್ ಸೈಡಲ್ಲಿ ಬೆಟ್ಟಗಳು, ರೈಟ್ ಸೈಡು ಎಲ್ಲ ಗಿಡ ಮರಗಳು. ಈ ರೋಡ್ ಅಂತೂ ಸಖತ್ತಾಗಿರುತ್ತೆ, ಟಾಪ್ ಆ್ಯಂಡ್ ಟಾಪ್ ರೋಡು. ಆದರೆ ಚಿಕ್ಕದಾಗಿ ಹೋಗಬೇಕು, ಯಾಕಂದರೆ ಟೈಮ್ ಯಾವತ್ತು ನಮ್ಮದೇ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನಾವು ಕರೆಕ್ಟಾಗಿ ಹೋದರೂ ಬೇರೆಯವ್ರು ಕರೆಕ್ಟಾಗಿ ಬರ್ತಾರೆ ಅನ್ನೋ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ. ಸೊ ಯಾವುದೇ ಚಾಲಕರು ನೋಡ್ತಾ ಇದ್ದರೆ ಅಥವಾ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೂ ಅಷ್ಟೇ, ಟೈಮ್ ಯಾವತ್ತೂ ಒಂದೇ ಆಗಿರಲ್ಲ, ಟೈಮ್ ಯಾವತ್ತೂ ನಮ್ಮದೇ ಆಗಿರಲ್ಲ. ಸೊ ಸ್ವಲ್ಪ ನೋಡ್ಕೊಂಡಾದರೆ ಓಡಿಸಿ ಸಾಕು. ಇನ್ನೂ ಜಾಸ್ತಿ ಮಾತಾಡಿದ್ರೆ ಏನಂತಾರೆ ಅಂದರೆ, ನೀನೇನು ದೊಡ್ಡ ಸಾಚನ, ಮತ್ತು ನೀನೇನು ಯಾವಾಗಲೂ ಹಿಂಗೆ ಓಡಿಸ್ತೀಯ ಅಂತಾರೆ. ಅದಕ್ಕೆ ನಾವು ಜಾಸ್ತಿ ಲೆಕ್ಚರ್ಗಳಾದರೆ ಕೊಡೋಕ್ಕೆ ಹೋಗಬಾರ್ದು. ಆದರೂ ಇವಾಗ ಯಾಕೆ ಕೊಡ್ತಾಯಿದ್ದೀನಿ ಅಂದರೆ, ಕೇಳಿರೋ ಅವರಲ್ಲಿ ಇಬ್ಬರು ಆದರೂ ಚೇಂಜ್ ಆಗ್ತಾರೆ ಅಂತ. ಸೊ ನೋಡಿ, ಈ ಲೊಕೇಶನ್ಸ್ ಆದರೆ ನಾನು ತೆಗಿತಾ ಇರಲಿಲ್ಲ. ನನ್ನ ಜೊತೆ ಬಂದಿರೋ ಅಕ್ಕ ಆದರೆ ಅವರೇ ಹೇಳಿದ್ರು, ನೀನು ವೀಡಿಯೋಸ್ ಮಾಡ್ತೀಯಲ್ಲ ನೋಡು, ಇವೆಲ್ಲ ತೋರಿಸಿದ್ರೆ ಚೆನ್ನಾಗಿರುತ್ತೆ, ಸುಮ್ಮನೆ ರೋಡ್ ತೋರಿಸಿದ್ರೆ ಏನು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ವಿಡಿಯೋ ಆದರೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿಂದ ಮತ್ತೆ ಕೆರೆ ಒಂದು ಬರುತ್ತೆ, ದೊಡ್ಡ ಕೆರೆ, ಆ ಕೆರೆ ಹತ್ರ ಸಿಗ್ತೀನಿ ಫ್ರೆಂಡ್ಸ್. ಸೊ ಸ್ನೇಹಿತರೆ, ನಾನು ಹೇಳ್ದಂಥ ಕೆರೆ ಆದರೆ ಬಂತು. ಈ ಕೆರೆನೂ ಅಷ್ಟೇ ಗುರು, ತುಂಬ ದೊಡ್ಡದು. ಇದು ಬಂದುಬಿಟ್ಟು ಇದು ಹೇಳಿದ್ದ ಅಕ್ಕನೇ ಈ ಕೆರೆನೂ ತೋರಿಸು ಅಂತ. ಆದರೆ ಈ ಮಧ್ಯದಲ್ಲಿ ಗಿಡಗಳು ಅವು ಇವು ಬರೋದ್ರಿಂದ ಸರಿಯಾಗಿ ಕಾಣಿಸಲ್ಲ. ಆದರೂ ನೋಡಿ, ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಕೆರೆ, ಅದ್ರ ಪಕ್ಕ ಮತ್ತು ದೊಡ್ಡ ಬೆಟ್ಟ. ನಿಜ ಹೇಳ್ತಿದ್ದೀನಲ್ಲ, ಲೊಕೇಶನ್ಸ್ ಅಂತೂ ಸಖತ್ತಾಗಿರುತ್ತೆ.
ಫೋಟೋ ಶೂಟ್ ಮಾಡೋರು ಬಂದರೆ ಅಂತೂ ಚೆನ್ನಾಗಿರೋ ಫೋಟೋಸ್ ತೊಗೊತಾರೆ. ಮತ್ತು ಇಂಥ ಕಡೆ ಎಲ್ಲ ಜಾಸ್ತಿ ಬರೋ ಸ್ಟೂಡೆಂಟ್ಸು ಮತ್ತು ಬರ್ಡ್ಸ್ ಅಂದರೆ ಯಾವ ಬರ್ಡ್ಸು ಅಲ್ಲ, ಲವ್ ಬರ್ಡ್ಸು. ಸದ್ಯ ನಮ್ಮ ಕಣ್ಣಿಗೆ ಯಾರೂ ಬಿದ್ದಿಲ್ಲ, ಬೀಳದೇ ಇರೋದೇ ಒಳ್ಳೆಯದು. ಸೊ ಹಿಂಗೆ ವೀಡಿಯೋ ಮಾಡ್ಕೊಂಡಾದರೆ ಹೋಗ್ತಾ ಇದ್ದೀನಿ. ಈ ಕೆರೆನಾದರೆ ನೋಡಿ ಎಂಜಾಯ್ ಮಾಡಿ. ಒಂದು ಚೆನ್ನಾಗಿರೋ ಮ್ಯೂಸಿಕ್ ಹಾಕ್ತೀನಿ. ಇದಾದಮೇಲೆ ಆದರೆ ನಾವು ಸೀದಾ ಒಂದೇ ಸತಿ ಗೌರಿಬಿದನೂರಲ್ಲಿ ಸಿಗೋಣ. ಆದರೂ ಅಷ್ಟು ಕ್ಲಾರಿಟಿ ಇಲ್ಲ ಅಂದರೆ ವೀಡಿಯೋದಲ್ಲಿ, ಯಾಕಂದರೆ ಗಿಡಗಳು ಎಲ್ಲ ಅಡ್ಡ ಬಂದುಬಿಡ್ತು. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೋತಿದ್ದೀನಿ. ಸೊ ಬನ್ನಿ, ಈ ಕೆರೆ ಎಲ್ಲ ಮುಗಿದ ಮೇಲೆ ಒಂದೇ ಸತಿ ನಿಮಗಾದರೆ ನಾನು ಗೌರಿಬಿದನೂರು ತಾಲೂಕು ಆಫೀಸ್ ಹತ್ರ ಸಿಗ್ತೀನಿ. ಆ ತಾಲೂಕು ಆಫೀಸ್ ಅಂತೂ ದೇವರಾಣೆ ಗುರು. ಎಲ್ಲ ಊರ ಮಧ್ಯದಲ್ಲಿದ್ದರೆ ಈ ಗೌರಿಬಿದನೂರವ್ರು ಮಾತ್ರ ಎಷ್ಟು ದೂರ ಕಟ್ಟಿದ್ದಾರೆ ಅಂದರೆ ಅಷ್ಟು ದೂರ ಕಟ್ಟಿದ್ದಾರೆ. ಬನ್ನಿ ಮುಂದೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಗೌರಿಬಿದನೂರು ತಾಲೂಕು ಆಫೀಸು. ತುಂಬ ಹತ್ರ ಕಟ್ಬಿಟ್ಟಿದ್ದಾರೆ. ಒಂದು ಏನಿಲ್ಲ ಅಂದರೂ ಒಂದು 3-4 ಕಿಲೋಮೀಟ್ರ್ ಮೇಲೆ ಇದೆ ಅಷ್ಟೇ. ತುಂಬ ಹತ್ರ ಇದೆ ಅಲ್ಲ. ಇದು ಬಂದುಬಿಟ್ಟು ಇಲ್ಲಿಗೆ ಬಂದಿದ್ದು. ಇಲ್ಲಿ ಕೆಲಸ ಆಗಲ್ವಂತೆ, ಬೇರೆ ಹತ್ರ ಹೋಗ್ಬೇಕಂತ. ಅದಕ್ಕೆ ಇವಾಗಾದರೆ ಬೇರೆ ಹತ್ರ ಹೋಗ್ತಾಯಿದ್ದೀವಿ, ಗೌರಿಬಿದನೂರು ಒಳಗಡೆ. ಬನ್ನಿ ಅಲ್ಲಿ ಸಿಗೋಣ. ಬೇರೆ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ. ಬರ್ತಾ ಆದರೆ ಆವಕ್ಕ ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸ್ ಕೊಟ್ಟರು. ಅದಕ್ಕೆ ಹೋಗೋವಾಗ ತಿನ್ಕೊಂಡು ಹೋಗ್ತಾ ಪಿಜ್ಜಾನ ವಿಡಿಯೋ ಆದರೆ ಮಾಡಿಕೊಂಡು ಬಂದೆ. ಪಿಜ್ಜಾ ಟೇಸ್ಟು ಪರವಾಗಿಲ್ಲ ಗುರು, ಚೆನ್ನಾಗಿತ್ತು. ಬನ್ನಿ ಮುಂದೆ ಸಿಗ್ತೀನಿ. ಗುರು, ನಮ್ಮ ಕರ್ನಾಟಕದ ಸರ್ಕಾರನೇ ಇಷ್ಟು ಇಲ್ಲ ಅಂದರೆ ಏನೋ ಗೊತ್ತಿಲ್ಲ. ನಾವಾದರೆ ಇವಾಗ ಅದೇ ಬೇರೆ ಒಂದು ಪ್ಲೇಸ್ಗಾದರೆ ಬಂದ್ವಿ, ವೆಂಕಟಗಿರಿ ಕೋಟೆ ಅಂತ. ಈ ಸ್ಟಾರ್ಟಿಂಗಲ್ಲಿ ಈ ರೋಡ್ ನೋಡಿ ಗುರು ಹೆಂಗಿದೆ ಅಂತ. ಯಾರಾದರೂ ಕತ್ಲಲ್ಲಿ ಗಾಡಿ ಓಡಿಸ್ಕೊಂಬಂದರೆ ಮುದುಕರು ಇರ್ತಾರೆ ಹೇಳಿ. ಅದು ಊರಲ್ಲೆಲ್ಲ ಚೆನ್ನಾಗಿ ಹಾಕಿದ್ದಾರೆ ರೋಡು, ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಅದು ಯಾಕೆ ಹಂಗೆ ಹಾಕ್ಸತ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಎಷ್ಟೆಷ್ಟೋ ಖರ್ಚು ಮಾಡ್ತಿರ್ತಾರೆ ಗೌರ್ಮೆಂಟವರು. ಈ ರೋಡುಗಳಾದರೆ ಹಾಕಿದ್ರೆ ತುಂಬ ಚೆನ್ನಾಗಾದರೆ ಇರುತ್ತೆ, ಜನರಿಗಾದರೆ ತುಂಬ ಅನುಕೂಲ ಇರುತ್ತೆ. ಸೊ ಸ್ನೇಹಿತರ, ಬಂದರೆ ಅಕ್ಕ ಅಂತ ಒಳ್ಳೆಯವರು, ಚೆನ್ನಾಗಿ ಮಾತಾಡ್ತಿದ್ದಾರೆ. ತಿನ್ನಕ್ಕೆ ಬರ್ತಾ ದಾರಿಯಲ್ಲಿ ಪಿಜ್ಜಾ ಕೊಟ್ಟರು. ಅವಾಗಲೂ ನೋಡಿದ್ರೆ ಫ್ರೆಂಚ್ ಫ್ರೈಸ್ ಕೊಟ್ಟರು. ನೋಡ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಇಷ್ಟು ಮರ್ಯಾದೆ ಕೊಟ್ಟರೆ ಸಾಕು. ನೋಡಿ, ಇವಾಗ ಎಲ್ಲಿಗೋ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರ್ಬೇಕಂತೆ. ಹೋಗ್ಬಿಟ್ಟು ಬರೋಣ ಅಂದರು. ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದೆ. ನಿಮ್ಮದು ಊಟ ಆಯಿತಾ ಇಲ್ವಾ ಕಮೆಂಟ್ ಮಾಡಿ. ಇವಾಗ ನಮ್ಮದು ಊಟ ಟೈಮು. ನಮ್ಮದು ಆದಂಗೆ ಪಿಜ್ಜಾ, ಫ್ರೆಂಚ್ ಫ್ರೈಸ್ ಅವು ಇವು. ಸೊ ಬನ್ನಿ, ನಿಮಗೆ ಮತ್ತೆ ಮುಂದೆ ಸಿಗ್ತೀನಿ. ಬ್ರೋ, ಏನೋ ಜೆರಾಕ್ಸ್ ಬೇಕಂತ ಜೆರಾಕ್ಸ್ ಅಂಗಡಿ ಹತ್ರ ಅದಾದರೆ ಹೋಗಿದ್ವಿ. ನೋಡಿ, ಜೆರಾಕ್ಸು, ಪೆನ್ನು ಎಲ್ಲ ತಗೊಂಡ್ಬಂದಿದ್ದೀನಿ. ಯಾವುದೋ ಟೆಂಪಲ್ ಇದೆ, ಅವರೇ ಫೋನ್ ಮಾಡ್ತಾಯಿದ್ರು. ಅವಾಗಿದೆ, ಅವ್ರು ಫೋನ್ ಮಾಡಿದ್ರು, ಅದಕ್ಕೆ ಕಟ್ಟಾಗೋಗ್ತಿದ್ರು. ನೋಡಿ, ಇದೆ SBI ಬ್ರ್ಯಾಂಚ್ ಸಿನ್ಸ್ 1989. ನಿಮ್ಮ ಅಕೌಂಟ್ಗಳು ಹೆಂಗೆ ಕೆಲಸ ಮಾಡ್ತಿದೆ ಅಂತ ಒಂದು ಕಮೆಂಟ್ ಹಾಕಿ. ಸೊ ಇವಾಗಾದರೆ ನಿಮಗೆ TT ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಗಾಡಿ ಅಂತೂ ಚೆನ್ನಾಗಿದೆ. ಇವಾಗ ಶಬರಿಮಲೆ ಸೀಸನ್ ಅಲ್ಲ, ಯಾರಿಗಾದ್ರೂ ಬೇಕಿದ್ದರೆ ನನಗಾದರೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ಗಾದರೆ ಒಂದು DM ಕಳಿಸಿ, ಕತೀಸ್ ಹಾಲಿಡೇಸ್ ಅಂತ. ಸೊ ನೋಡ್ಕೊಳ್ಳಿ ಗಾಡಿ ಹೆಂಗಿದೆ ಅಂತ. ಬೇಕಂದರೆ ಕಮೆಂಟ್ ಆದರೆ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM. ಬರ್ತಾ ದಾರಿಯಲ್ಲಾದರೆ ಕಬ್ಬಿಣದ್ದು ಒಂದು ಮಿಷಿನ್ ಆದರೆ ಕಾಣಿಸ್ತು, ಅಂದರೆ ಜ್ಯೂಸ್ ಮಾಡೋದು. ಅದಕ್ಕೆ ನಿಲ್ಲಿಸ್ಬಿಟ್ಟು ಜ್ಯೂಸ್ ಆದರೆ ಕುಡಿಯೋಣ ಅಂತ ಹೇಳಿದ್ರು. ಅದಕ್ಕೆ ಅಂತ ನಿಲ್ಲಿಸಿ ವಿಡಿಯೋ ಆದರೆ ಮಾಡ್ತಿದ್ದೀನಿ. ನೋಡಿ, ನಾವು ಮನೇಲಿ ಏನಾದರೂ ಕೊಟ್ಟರೆ ತಿನ್ನೋಕ್ಕೆ ಸುಮ್ಮನೆ ಹಂಗೆ ಬಿಟ್ಬಿಡ್ತೀವಿ ಅಷ್ಟೇ, ಇದರಲ್ಲೇನಿರಲ್ಲ ಅಂತ. ಆದರೆ ಈ ಹಣ್ಣು ಆದರೆ ನೋಡಿ ಎಷ್ಟು ಸತಿ ಅದರಿಂದ ಇದನ್ನಾದರೆ ರಸನಾದರೆ ತೆಗಿತಾರೆ ಅಂತ. ಒಂದ್ಸಲಿ ನಾರ್ಮಲಾಗಿ ತೆಗೆದು ಮತ್ತೆ 2ನೇ ಸಲ ಆದರೆ ಅದರ ಮಧ್ಯೆ ನಿಂಬೆಹಣ್ಣು ಅದನ್ನು ನಿಕ್ಕಿ ತೆಗಿತಾರೆ.
ಮತ್ತೆ ಇಷ್ಟಿಗಾಗೋವತ್ತ ಅಂದ್ಕೊಂಡ್ರೆ ಇಲ್ಲ, ಮೂರನೇ ಸತಿನೂ ಹಂಗೆ ಮಾಡ್ತಾರೆ. ಅಂದರೆ ನಿಂಬೆ ಹಣ್ಣಿಕ್ಕಲ್ಲ, ಇವಾಗಾದರೆ ಬರೀ 5 ಮಾತ್ರ. ಇದನ್ನು ಸುಮಾರು ಜನ ನೋಡಿರ್ತೀರ, ಕಮೆಂಟ್ ಹಾಕ್ಬೋದು ಏನು ಇದರಲ್ಲಿದೆ ಅಂತ. ಸುಮ್ಮನೆ ಯಾಕೋ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇವಾಗಾದರೆ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಮತ್ತೆ ಹೋಗೋದೆ ರಿಟರ್ನು. ಇನ್ನೇನು ಹತ್ರ ಬಂದುಬಿಟ್ಟಿದ್ದೀವಿ, ಗುಡಿಬಂಡೆ ಬಿಟ್ಟು ಎಲ್ಲ. ಸೊ ಮಧ್ಯದಲ್ಲಿ ವಿಡಿಯೋ ಮಾಡ್ಬೇಕನ್ನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಇವಾಗ ಜ್ಯೂಸ್ ಕುಡ್ಕೊಂಡು ಚಿಲ್ಲಾಗಿ ರಿಟರ್ನ್ ಹೋಗೋದು ಅಷ್ಟೇ ನಮ್ಮ ಕೆಲಸ, ಇನ್ನೇನಿಲ್ಲ. ಸೊ ನೋಡಿ, 4 ಟೈಮ್ಸ್ಗಾದರೆ ಕಂಪ್ಲೀಟಾಗಿ ಆಫ್ ಮಾಡಿದ್ರು. ಅಣ್ಣ ಐಸ್ ಇದ್ದರೆ ಹಾಕಿ ಅಣ್ಣ ಅಂತ ಹೇಳಿದ್ರೆ, ಅವರಾದರೆ ಅಣ್ಣ ಐಸ ಇಲ್ಲ ಅಣ್ಣ ಅಂತ ಹೇಳಿದ್ರು. ಹಂಗೆ ಅಂತೇಳ್ಬಿಟ್ಟು ಬರೀ ಇದು ಮಾತ್ರ ಇಸ್ಕೊಂಡ್ವಿ. ಇದು ಬಂದುಬಿಟ್ಟು ಗ್ಲಾಸ್ 20 ರುಪೀಸು. ನಿಮ್ಮ ಕಡೆ ಎಷ್ಟೆಷ್ಟು ಕಾಸ್ಟ್ ಇದೆ ಅಂದರೆ ರೇಟ್ ಇದೆ ಅಂತ ಆದರೆ ಕಮೆಂಟ್ ಮಾಡಿ. ಇದನ್ನಾದರೆ ಕುಡಿದು ರಿಟರ್ನ್ ಹೋಗೋದೇನು. ಸೊ ಸ್ನೇಹಿತರೆ, ಜ್ಯೂಸ್ ಗೀಸ್ ಆದರೆ ಎಲ್ಲ ಕುಡ್ಕೊಬಂದೆ. ಸುತ್ತಮುತ್ತ ನೋಡಿ ಎಲ್ಲ ಹೊಲ ಗದ್ದೆಗಳು ಹೆಂಗಿದೆ ಅಂತ. ಇವಾಗಾದರೆ ನಿಮಗೆ ಗುಡಿಬಂಡೆ ಫೋರ್ಟ್ ತೋರಿಸ್ತೀನಿ ನೋಡಿ ದೂರದಿಂದ. ಏನು ನಮ್ಮ ಮಿಡಲ್ ಕ್ಲಾಸ್ ಐಫೋನಲ್ಲಾದರೆ ಝೂಮ್ ಮಾಡಿದೆ ಏನಾದರೂ ಕಾಣಿಸುತ್ತೇನೋ ಅಂತ. ಬೆಟ್ಟನೂ ಸರಿಯಾಗಿ ಕಾಣಿಸ್ತಿಲ್ಲ ಗುರು ನಮ್ಮ ಮಿಡಲ್ ಕ್ಲಾಸ್ ಐಫೋನಲ್ಲಿ. ಏನು ಮಾಡೋಕ್ಕಿಲ್ಲ, ಅದನ್ನೇ ನೋಡಿ. ಇವಾಗ ಇಲ್ಲಿಂದ ಇನ್ನು ವಿಡಿಯೋ ಆದರೆ ಏನು ಮಾಡೋಕ್ಕೋಗಲ್ಲ, ಹತ್ರ ಬಂದುಬಿಟ್ಟಿದ್ದೀವಿ. ಒಂದೇ ಸತಿ ಆದರೆ ನಿಮಗೆ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆದರೆ ತಪ್ಪದೆ ಮಾಡಿ, ಮರಿಬೇಡಿ. ಬನ್ನಿ, ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಆದರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲಿಂದ ಪಿಕಪ್ ಮಾಡಿದ್ನೋ ಅಲ್ಲಿಗಾದರೆ ಡ್ರಾಪ್ ಆಗೋಯ್ತು ಸೇಫಾಗೆ, ವಿತೌಟ್ ಎನಿ ಪ್ರಾಬ್ಲಮ್. ಟೈಮ್ ಬಂದು 4:40. ಬೆಳಗ್ಗೆ ಬಂದಿದ್ದು ಒಂದು 10 ಗಂಟೆ. ದೊಡ್ಡ ಕೆಲಸ ಏನಿರಲಿಲ್ಲ, ಹೋಗಿದ್ದು ಬಂದಿದ್ದಷ್ಟೇ. ಹೇಳಿದ್ನಲ್ಲ ಲೋಕಲ್ ಅಂತ. ಸೊ ಈ ವಿಡಿಯೋಗಾದರೆ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಾದರೆ ಮರಿಬೇಡಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ. Until then, bye bye, take care.